ಆವಾಗ ಒಂದು ರೀತಿಯ ಮಾಗಿದ ಪ್ರೀತಿ ಇರೋದು, ಈಗ ಮಾಗುವಂಥ ಪ್ರೀತಿ ಇದೆ. ಪರಸ್ಪರ ನಂಬಿಕೆ ಮತ್ತು ಗೌರವ. ನನಗೆ ಪ್ರೀತಿ ಅಂದ ಕೂಡಲೇ ಫಸ್ಟು ನೆನಪಾಗದೆ ಬೀಯಿಂಗ್ ಒನ್ ಅನ್ನೋ ಕಾನ್ಸೆಪ್ಟು. ನನಗೆ ಸದ್ಯ ಗೊತ್ತಿರೋದು ತಂದೆ ತಾಯಿ ಪ್ರೀತಿ. ನನ್ನ ಪ್ರಕಾರ ಪ್ರೀತಿ ಅಂದರೆ ಐ ಥಿಂಕ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಫ್ರೆಂಡ್ಶಿಪ್. ಪ್ರೀತಿ ಅಂದರೆ ನಂಬಿಕೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು. ಪ್ರೀತಿ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಅದರಲ್ಲೂ ನನಗೆ ನನ್ನ ವೈಫ್ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ. ಎರಡು ಬೇರೆ ದೇಹಗಳು, ಎರಡು ಬೇರೆ ಆಚಾರಗಳು, ಎರಡು ಬೇರೆ ವಿಚಾರಗಳು, ಇದೆಲ್ಲ ಇದ್ರೂ ಎರಡು ಬೇರೆ ಟೇಸ್ಟು, ಇಷ್ಟೆಲ್ಲ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ರೂ ನಾನು ನೀನು ಒಂದೇ, ನೀನು ನಾನು ಆಗ್ತೀನಿ, ನಾನು ನೀನು ಆಗ್ತೀನಿ ಅನ್ನೋದಿದೆಯಲ್ಲ, ಅದೇ ನಿಜವಾದ ಪ್ರೀತಿ ಅನ್ಸುತ್ತೆ. ಸೊ ಟ್ರಸ್ಟ್, ಕಾಂಪ್ರಮೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್. ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ಮಾಡೋದು ನಿಜವಾದ ಪ್ರೀತಿ. ಒಬ್ಬರನ್ನ ಇನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರ ಭಾವನೆಗೆ ಸ್ಪಂದಿಸೋದೇ ನಿಜವಾದ ಪ್ರೀತಿ ಅಂತ ನನಗನ್ಸುತ್ತೆ. ಪ್ರೀತಿ ಅಂದರೆ ತುಂಬ ರೆಸ್ಪೆಕ್ಟ್ ಇದೆ. ಪ್ರೀತಿನ ಪ್ರೀತಿ ಥರನೇ ಪ್ರೀತಿಸಿ, ಅದೇ ಪ್ರೀತಿ. ಒಂದು ಒಬ್ರನ್ನೊಬ್ರು ಅರ್ಥಕೊಂಡು ಮುಂದೆ ನಡೆಯೋದು ರಿಲೇಷನ್ಶಿಪ್ಪಲ್ಲಿ ಐ ಥಿಂಕ್ ಇಸ್ ತುಂಬ ಇಂಪಾರ್ಟೆಂಟ್. ಅದು ಬಿಟ್ಟರೆ ಈಗ ನಮ್ಮ ಸಿನಿಮಾದಲ್ಲಿ ನೋಡ್ಬೋದು ಪ್ರೀತಿ ಅಂದರೆ ಏನು ಅನ್ನೋದನ್ನ ಭಾವತೀರಯಾನದಲ್ಲಿ ತೋರಿಸಿದ್ವಿ, ಅದನ್ನ ನೋಡಿ. ಆಯ್ತಾ? ಎಲ್ಲ ಕ್ವಶನ್ಸ್ ಇಷ್ಟನಾ? ಎಸ್.